ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಎಸ್, ನಮ್ಮ ಒಂದು ಚರ್ಚೆಯನ್ನು ಆರಂಭಿಸೋಣ. ಮೊದಲನೇದಾಗಿ ನಂದನ್ ಕಶ್ಯಪ್ ಅವರು. ಈಗ ಬಾಲಕೃಷ್ಣ ಅವರು ಆ ಕ್ಷೇತ್ರದ ML, DK ಶಿವಕುಮಾರ್ ಅವರು ಆಡಳಿತದ ಭಾಗವಾಗಿ ಇವತ್ತು ನೀವು ಬನ್ನಿ ಭೂಸ್ವಾಧೀನ ಪ್ರಕ್ರಿಯೆ ಕೆಲವು ರೈತರು ಕೊಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಫೇರ್ ಇನಫ್. ಬಟ್ ಅಲ್ಲಿ ಇರಬೇಕಾಗಿದ್ದ್ಯಾರು? ಅಲ್ಲಿ ವಾಸ್ತವ್ಯ ಹೂಡಬೇಕಾಗಿರೋದು ಯಾರು? ಅಲ್ಲಿ ಪರ ಇದ್ದಾರೋ ವಿರೋಧ ಇದ್ದಾರೋ ಎಲ್ಲರ ದನಿಗೆ ದನಿ ಆಗಬೇಕಾದವ್ರು ಯಾರು? ಸ್ಥಳೀಯ ML ಬಾಲಕೃಷ್ಣ. ಬಟ್ ಬಾಲಕೃಷ್ಣ ಈಸ್ ಮಿಸ್ಸಿಂಗ್. ಅದರ್ವೈಸ್ ಈಸ್ ಗಿವಿಂಗ್ ವೆರಿ ಚೈಲ್ಡಿಶ್, ಒಂಥರ ಏನು ಹೇಳ್ತಾರೆ, ಒಂದು ಯಾವುದೇ ಒಂದು ಮೆಚುರಿಟಿ ಇಲ್ಲದೆ ಇರುವಂಥ ನಾಯಕನ ಥರ ಪೇಲವವಾದ ಹೇಳಿಕೆ ಕೊಡ್ತಾರೆ. ಎರಡೂ ಕಡೆಯವ್ರು ಬರಬೇಕು, ಅಲ್ಲಿ ಬಡ್ದಾಡಬೇಕು, ಅಲ್ಲಿ ಗೋಲಿಬಾರ ಆಗಬೇಕು, ಆವಾಗ ನೀವು ಪ್ರತಿಭಟನೆ ಮಾಡಬೇಕು. ಏನಿದು ಇಂಥ ಬಾಲಿಶ ಹೇಳಿಕೆ? ಅವ ML ಆಗಿ ಇಷ್ಟು ದೊಡ್ಡ ಡೆವಲಪ್ಮೆಂಟಲ್ಲಿ ನಡೀತಾ ಇದೆ, ಜನ ರೊಚ್ಚಿಗೆದ್ದು ಕೂತಿದ್ದಾರೆ. ಬಟ್ ML ನಾಮೋ ನಿಶಾನಿಲ್ಲ. ಎಲ್ಲೋ ಕೂತ್ಬಿಟ್ಟು ಗೋಲಿಬಾರ್ ಮಾಡಿಸ್ಬೇಕಂತ ಇದ್ದೀರಾ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ರಾಧಾ ಮೇಡಮ್ ಅವರೇ. ನೋಡಿ, ಈ ಯೋಜನೆಯನ್ನು ಯಾರು ಸ್ಟಾರ್ಟ್ ಮಾಡಿದ್ರು, ಈ ಯೋಜನೆಯ ಪಿತಾಮಹ ಯಾರು? 2015 ದಿನ ಆಯ್ತು ಇದನ್ನೇ ಡಿಸ್ಕಷನ್. ಹೌದು, ಇರೋ ವಿಚಾರ ಮಾತಾಡ್ಬೇಕು ರಾಧಾ. ವಾಸ್ತವ ಜನರಿಗೆ ಇತಿಹಾಸ ಹೇಳಲೇಬೇಕು. ವಾಸ್ತವ ಜನ ಇತಿಹಾಸಕ್ಕೆ ಹೇಳಬೇಕು. ನಂದನ್ ಕಶ್ಯಪ್ ಅವರೇ, ಅಲ್ಲಿ ಹರಿತಾ ಇದೆ ಅಲ್ಲ ಮೋರಿ ನೀರು, ಅದರಲ್ಲಿ 15 ದಿನದಿಂದ ಬಹಳಷ್ಟು ನೀರು ಹರಿದೋಗಿದೆ. ಗೌರವ ಕೊಡಿ ಬಿಡಿ, ಅದು ಬೇರೆ ವಿಚಾರ. ಯಾಕೆ ಅಂತಂದ್ರೆ ಸರ್, ಹೇಳಿದ್ದೆ ಹೇಳಿ 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 ವಾಸ್ತವ ಕಳೆದ 15 ದಿನಗಳಿಂದ ನಂದನ್ ಕಶ್ಯಪ್ ಅವರೇ, ಈ ರಾಜ್ಯದ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು, ಈ ರಾಜ್ಯದ ಎಲ್ಲ ಸುದ್ದಿವಾಹಿನಿಗಳು ಈ ವಿಚಾರದಲ್ಲಿ ಗಂಟೆಗಟ್ಟಲೆ ಹಗಲು ರಾತ್ರಿ ಚರ್ಚೆ ಮಾಡಿ 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 ಇದು ಏನಾಯ್ತು, ಹೆಂಗಾಯ್ತು, ಕುಮಾರಸ್ವಾಮಿ ಅವ್ರ ಪಾತ್ರ ಏನು ಎಲ್ಲ ಗೊತ್ತಾಗಿದೆ. ಕುಮಾರಸ್ವಾಮಿ ಅವರು ಸ್ಟಾರ್ಟ್ ಮಾಡಿದ್ರು, ಇವತ್ತಿವ್ರು ಎಂಡ್ ಮಾಡ್ತಿದ್ದಾರೆ. ಹೌದಾ? ನಿಮ್ ಪಾಯಿಂಟ್ ಅಷ್ಟೇ ತಾನೆ? ಬಟ್ ದಟ್ ಈಸ್ ನಾಟ್ ಮೈ ಪಾಯಿಂಟ್. ಮೈ ಪಾಯಿಂಟ್ ಈಸ್ ಇಲ್ಲಿವರೆಗೆ ಬಂದಿದೆ. ಬಾಲಕೃಷ್ಣ ಎಲ್ಲಿ? ನೋಡಿ ಮೇಡಮ್, ಇವತ್ತು ಇದು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಒಂದು ಆಹ್ವಾನ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರೇ, ದಯವಿಟ್ಟು ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ ಮಾತಾಡ್ತಾನೆ ಇಲ್ಲ. ಮಾತಾಡಕ್ ಬಂದಿದ್ದೀನಿ ಅನ್ನೋದನ್ನ ಮಾತಾಡ್ತೀನಿ ಅಲ್ಲ. ನನ್ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟು ನೀವು ಜಮಾನ ಮಾತಾಡಿ. ನಾನು ಬಾಲಕೃಷ್ಣ ಅವ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಈಗ DK ಶಿವಕುಮಾರ್ ಒಂದು ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರಿಗೆ ಬೇಕಾದಷ್ಟು ಕೆಲಸ ಇರ್ತವೆ. ಈ ಮಧ್ಯೆ ಅವರಿಬ್ರು ಪತ್ರ ವ್ಯವಹಾರ ಮಾಡ್ಕೊಂಡಿದ್ದಾರೆ, ಪತ್ರಗಳನ್ನ ಬರ್ಕೊಂಡಿದ್ದಾರೆ. ಅವ್ರು ಬರ್ತಾರ ಬರಲ್ವಾ, ದಟ್ ಈಸ್ ದಿ ಇಶ್ಯೂ, ವಿ ವಿಲ್ ಡಿಸ್ಕಸ್ ಲೇಟರ್ ಆನ್. ಬಟ್ ಮೈ ಪ್ರೈಮರಿ ಕ್ವಶನ್ ಏನು? ಬಾಲಕೃಷ್ಣ ಎಲ್ಲಿ? ಇಷ್ಟು ದೊಡ್ಡ ಘಟನೆ ನಡೀತಾ ಇದೆ, CM ಬರ್ತಾರೋ ಇಲ್ವೋ, DCM ಮಾಜಿ CM ಬಂದು ಕೂತಿದ್ದಾರೆ, ಕೇಂದ್ರ ಸಚಿವರು, ಆ ಭಾಗದ ಜನಪ್ರತಿನಿಧಿ ಬಾಲಕೃಷ್ಣ ಅವರು ಎಲ್ಲಿ? ಆ ಭಾಗದ ಜನಪ್ರತಿನಿಧಿ ರೈತರೊಂದಿಗೆ ಮಾತಾಡ್ಬಿಟ್ಟು ರೈತರಿಗೆ ಕೊಡಬೇಕಾಗಿರೋ ಕಾಂಪನ್ಸೇಷನ್ ಎಲ್ಲ ಕೊಟ್ಟಿದ್ದಾರಲ್ಲ, ಮಾಧ್ಯಮದ ಮುಂದೆನೂ ತೋರಿಸಿದಾರಲ್ಲ, ಮಾಧ್ಯಮದ ಎದುರುಗಡೆ ನಿಂತ್ಕೊಂಡು ಚೆಕ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದಾರಲ್ಲ, ಯಾರ್ಯಾರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಚೆಕ್ ಕೊಟ್ಟಿದ್ದಾರಲ್ಲ. ಮುಂದಿನ ದಿನಗಳೇ ಯಾರ್ಯಾರಿಗೆ ಸಮಸ್ಯೆ ಇದೆ ಕರೆದು ಮಾತಾಡ್ಬಿಟ್ಟು ಅವ್ರದ್ದು ಸಮಸ್ಯೆ ಬಗೆಹರಿಸ್ತಾರೆ. ಯಾರ್ಯಾರು ಇವಾಗ ಏನೋ ಆಕ್ಷೇಪ ಎತ್ತಿಯಾರಲ್ಲ ಅವ್ರನ್ನು ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಸಮಸ್ಯೆ ಬಗೆಹರಿಸ್ತಾರೆ ಮೇಡಮ್. ರಾಜ್ಯದ ಜನ ಅವರ ಕ್ಷೇತ್ರ ಮಾಗಡಿ ಕ್ಷೇತ್ರದ ಈ ಬಿಡದಿಯ ಮೇಲೆ ಅತ್ಯಂತ ಕುತೂಹಲದ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಕುತೂಹಲದ ಕಣ್ಣು DK ಶಿವಕುಮಾರ್ ಸಾಹೇಬರು, ವಿಧಾನಸೌಧಕ್ಕೆ ಬನ್ನಿ ಕುಮಾರಸ್ವಾಮಿ ಅವರೇ, ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ, ನಿಮ್ಮೊಂದಿಗೆ 5 ಜನ ಕರ್ಕೊಂಡ್ ಬನ್ನಿ ಅಂದ್ರು. ಎಲ್ಲೋಗಿದ್ರು ಕುಮಾರಸ್ವಾಮಿ ಅವರು? ಬರ್ಬೇಕಾಗಿತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು. ಕುಮಾರಸ್ವಾಮಿ ಅವರು ಇದೇ ಇದು 2006ರಲ್ಲಿ ಇದೇ ಜಾಗವನ್ನು ರೆಡ್ ಝೋನ್ ಮಾಡಿದ್ರಲ್ಲ, ಯಾಕೆ ಅಲ್ಲಿಗೆ ಹೋಗ್ಬಿಟ್ಟು ರೆಡ್ ಝೋನ್ ಮಾಡ್ಲಿಲ್ಲ? ಬೈರ್ಮಂಗ್ಳಕ್ಕೆ ಹೋಗ್ಬಿಟ್ಟು ರೆಡ್ ಝೋನ್ ಮಾಡ್ಬೇಕಾಗಿತ್ತು. ಬೈರ್ಮಂಗ್ಳಕ್ಕೆ ಹೋಗ್ಬಿಟ್ಟು ರೈತರೊಂದು ಕೂತ್ಕೊಂಡು ನಾನು ಈ ಜಾಗವನ್ನು ಒಂದು ಪ್ರೈವೇಟ್ ಇರೋ ವಿಚಾರ ಇರೋದ್ರಿಂದ ವಿಷಯ ಅಲ್ಲ ಮೇಡಮ್, ಅಲ್ಲಿಗೆ ಬರ್ತೀನಿ. ನೀವೇನು ಎಲ್ಲಿಗೂ ಬರೋದು ಬೇಡ, ಅದನ್ನೇ ಹೇಳ್ತಿದ್ರಿ 10 ದಿನದಿಂದ, ಅದನ್ನೇ ಹೇಳ್ತೀವಿ. ಇರೋ ವಿಚಾರ ಅಲ್ಲ. ಹೌದಪ್ಪ, ಆಯ್ತು, ತಪ್ಪು ಮಾಡಿದ್ರು ಕುಮಾರಸ್ವಾಮಿ ಅವರು. 1 ನಿಮಿಷ, ನಿಮ್ಮ ಪ್ರಕಾರನೇ ಅವರೇ ತಪ್ಪು ಮಾಡಿದ್ದು.
ಅವರೇ ತಪ್ಪು ಮಾಡಿದ್ದು. ಇವಾಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ, ಹೇಳಿ. ಅವರು ಇಲ್ಲಿ ಬಿಡದಿ ಟೌನ್ಶಿಪ್ ಮಾಡ್ಬೇಕಂದ್ರು, ರೈತರು ವಿರೋಧ ವ್ಯಕ್ತಪಡಿಸಿದ್ರು, ಕೊನೆಗೆ ಅವ್ರ ಯೋಜನೆ ಕೈ ಬಿಟ್ರು, ಹೋಗ್ತಾ ಹೋಗ್ತಾ ರೆಡ್ ಝೋನ್ ಮಾಡೋದ್ರು, ಅಲ್ಲಿ ರೈತರಿಗೆ ಅನ್ಯಾಯ ಮಾಡಿದ್ರು. ಹೌದಾ ಸರ್? ಕರೆಕ್ಟ್. Obviously. ಕರೆಕ್ಟ್. ನೀವೇನು ಮಾಡ್ತಿದ್ದೀರಿ ಈಗ? ರೈತರಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಾ, ನ್ಯಾಯ ಒದಗಿಸ್ಕೊಡ್ತೀವಿ? ಇವಾಗ ಆಯ್ತು, ನಿಮ್ಮ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇವಾಗ ರೆಡ್ ಝೋನ್ ನ ತೆಗೆದುಬಿಟ್ಟು ಡಿನೋಟಿಫೈ ಮಾಡಿಬಿಟ್ಟು ಯಡಿಯೂರಪ್ಪನವರು ಎಲ್ಲಿಗೆ ಹೋದ್ರು? ರಾಧಾ ಮೇಡಮ್, ಸ್ವತಃ ಮಾಗಡಿ MLA ಬಾಲಕೃಷ್ಣ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ಎಲ್ಲಿದ್ದೀರಿ? ಮೇಡಮ್ ನಮಸ್ಕಾರ. ಮಾಗಡಿಲಿ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀವಿ ಮೇಡಮ್. ಕೆಂಪೇಗೌಡ ಜಯಂತಿ ಅಲ್ಲಿ ಮಾಡ್ತಿದ್ದೀರಾ? ಇಲ್ಲಿ ನೋಡಿದ್ರೆ ಬೈರ್ಮಂಗಲದಲ್ಲಿ ಎಲ್ಲರೂ ಜಯಂತಿ ಮಾಡಕ್ ರೆಡಿ ಆಗಿದ್ದಾರೆ ಸರ್ಕಾರಕ್ಕೆ. ಇರ್ಲಿ ಮೇಡಮ್, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಕ ಇಷ್ಟ ಇಲ್ಲದಿರೋರು ಅವರೇ ಇರೋರು ಅವರಲ್ಲ ಮೇಡಮ್. ಎಲ್ಲರೂ ಇರ್ತಾರೆ, ರೈತರು ಎಲ್ಲಾರ ತರನೇ ಇರ್ತಾರೆ. ಅವರೆಲ್ಲರಿಗೂ ನೀವೇ MLA ಅಲ್ವಾ ಸರ್? ಹೌದು ಮೇಡಮ್. ನಾವು ಕೆಲವ್ರಿಗೂ ಈಗ ಹೊಟ್ಟೆನೋವು ಬಂದ್ರೆ ಔಷಧಿ ಕೊಡ್ಬೋದು ಮೇಡಮ್. ಹೊಟ್ಟೆನೋವು ಬಂದಾಗ ನಾಟಕ ಆಡೋದು ಹೆಂಗ್ ಔಷಧಿ ಕೊಡೋದು ಮೇಡಮ್ ನಾವು? ಯಾರು ನಾಟಕ ಆಡ್ತಾ ಇದಾರೆ? ಅಲ್ಲಿರೋ ರೈತರು ಯಾರೀಗ ಯಾರು ಹೋಗವ್ರೆ ಅವರೆಲ್ಲ ನಾಟಕ ಆಡ್ತಾವ್ರೆ ಮೇಡಮ್. ನಾನು ಹೊರಗಡೆ ಅವ್ರು ಕೇಳ್ತಾ ಇಲ್ಲ ಸರ್, ಕೇಳಿ ಮೇಡಮ್, ಒಂದ್ ನಿಮಿಷ ಕೇಳಿ ರೈತರದ್ದು ಕೇಳ್ತಾ ಇದ್ದೀನಿ ಸರ್. ರೈತರು ರೈತರ ಕೇಳಿ ಮೇಡಮ್. ಯಾವುದೇ ಒಂದು ಪ್ರಾಜೆಕ್ಟ್ ಆಗ್ಬೇಕಾದ್ರೆ ಯಾರು 100% ರೈತರು ಒಪ್ಪಿಗೆ ಕೊಡಲ್ಲ ಮೇಡಮ್. ಅದರಲ್ಲಿ ನಮ್ ಮೆಜಾರಿಟಿ ಒಪ್ಪಿಗೆ ಕೊಟ್ಟವ್ರೆ, ಕೆಲವರು ಒಪ್ಪಿಗೆ ಇಲ್ಲದೆ ಇರ್ಬೋದು. ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸ ಮಾಡ್ತೀವಿ ಮೇಡಮ್ ಮುಂದಿನ ದಿವಸ. ಯಾವಾಗ